ವಿಧಾನ ಪರಿಷತ್ತಿನ ನಾಮನಿರ್ದೇಶಿತ ಸದಸ್ಯರಾದ ಅಡಗೂರು ಎಚ್ ವಿಶ್ವನಾಥ್, ಭಾರತಿ ಶೆಟ್ಟಿ, ಶಾಂತಾರಾಮ್ ಬುಡ್ನಾಸೀದಿ, ಡಾ ತಳವಾರ ಸಾಬಣ್ಣ ಹಾಗೂ ರಮೇಶ್ ಬಾಬು ಅವರ ವಿಧಾನ ಪರಿಷತ್ತಿನ ಸದಸ್ಯತ್ವದ ಅವಧಿ ಇಂದಿಗೆ ಪೂರ್ಣಗೊಂಡಿದೆ. ಈ ಹಿನ್ನೆಲೆಯಲ್ಲಿ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ನಿರ್ಗಮಿತ ಸದಸ್ಯರಿಗೆ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಂಡಿದ್ದರು. ಈ ವೇಳೆ ಭಾರತಿ ಶೆಟ್ಟಿ, ಶಾಂತಾರಾಮ್ ಬುಡ್ನಾಸಿದ್ದಿ, ಡಾ ತಳವಾರ ಸಾಬಣ್ಣ ಅವರನ್ನು ಸಭಾಪತಿ ಬಸವರಾಜ ಹೊರಟ್ಟಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ತಿನ ಪ್ರತಿಪಕ್ಷದ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಸೇರಿದಂತೆ ವಿಧಾನ ಪರಿಷತ್ತಿನ ಅಧಿಕಾರಿಗಳು ಉಪಸ್ಥಿತರಿದ್ದರು. ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಸನ್ಮಾನ್ಯ ಸಭಾಪತಿಯವರಿಗೆ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಶಾಸಕರಿದ್ದವರನ್ನ ವಿಧಾನ ಪರಿಷತ್ ಬಳಿಕ ಬಸವರಾಜ ಹೊರಟ್ಟಿ ಕಳೆದ 6 ವರ್ಷಗಳ ಅವಧಿಯಲ್ಲಿ ಸದಸ್ಯರು ವಿವಿಧ ಶಾಸನ ಸಭೆಗಳಲ್ಲಿ ಕೆಲಸ ಮಾಡಿದ್ದಾರೆ. ವಿಧಾನ ಪರಿಷತ್ತಿನಲ್ಲಿ ಹಲವು ವಿಷಯಗಳ ಕುರಿತು ಪ್ರಸ್ತಾಪಿಸಿ ಪರಿಹಾರ ಕಂಡುಕೊಳ್ಳುವ ಪ್ರಯತ್ನ ಮಾಡಿದ್ದಾರೆ. ನಿವೃತ್ತರಾಗುತ್ತಿರುವ ಎಲ್ಲ ಸದಸ್ಯರ ಮುಂದಿನ ಜೀವನ ಸುಖಕರವಾಗಿರಲಿ ಎಂದು ಆಶಿಸಿದರು. ಸೇವೆಯನ್ನು ನಾವು ಸದಾ ಮರೆಯುವುದಿಲ್ಲ. ಇವತ್ತು ನೀವು ರಿಟೈರ್ಡ್ ಹಾಕಿರಿ, ನನ್ನ ಮನಸ್ಸಿಗೆ ಸ್ವಲ್ಪ ನೋವು ಅನ್ನಿಸ್ತಿದೆ. ಆದರೂ ಸಹಿತ ನೀವು ಯಾವಾಗಲಾದರೂ ಬಂದರೂ ಏನೋ ಹೇಳಿದ್ರು, ನೀವು ಯಾವಾಗ ಶಾಸಕರಿದ್ದರೆ ಎಷ್ಟು ಗೌರವಿಸಬೇಕು ಅಷ್ಟೇ ಗೌರವವನ್ನು ಸದಾ ನಾನು ಕೊಡ್ತೀನಿ ಅನ್ನುವಂಥ ಪ್ರಮಾಣವನ್ನು ಮಾಡಿ ನಿಮ್ಮ ಎದುರಿಗೆ ಹೇಳ್ತೀನಿ. ನೀವೆಲ್ಲ ಒಳ್ಳೆಯ ಜನ, ನಿಮ್ಮಂಥವ್ರು ಮತ್ತೆ ನಮ್ಮ ಸದನಕ್ಕೆ ಬರಲಿ ಅಂತ ತಿಳ್ಕೊಂಡು ಹೇಳಿ ನಿಮಗೆಲ್ಲರಿಗೂ ಶುಭವನ್ನು ಹಾರಿಸಿ ನಿಮ್ಮ ಕುಟುಂಬದವರು ನೀವು ಬರುವಂಥ ದಿನಮಾನದಲ್ಲಿ ಮತ್ತೊಂದು ಸಾರಿ ಸದನಕ್ಕೆ ಬರುವಂಥ ಪ್ರಯತ್ನವನ್ನು. ಭಾರತಿ ಶೆಟ್ಟಿ 2ನೇ ಬಾರಿಗೆ ವಿಧಾನ ಪರಿಷತ್ ಸದಸ್ಯರಾಗುವ ಅವಕಾಶ ಸಿಕ್ಕಿತ್ತು. ಸದನದ ನಿಯಮಾವಳಿಗಳಿಗೆ ತಕ್ಕಂತೆ ನಡೆದುಕೊಂಡಿರುವುದಾಗಿ ಹೇಳಿದರು. ಸ್ವಲ್ಪ ವಿಧಾನ ಪರಿಷತ್ತಿನಲ್ಲಿ ಎಲ್ಲರ ಬಗ್ಗೆ ಹೇಗೆ ಮಾತಾಡಬೇಕೆನ್ನು ತಿಳ್ಕೊಂಡು ನಡ್ಕೊಳ್ಳುವಂಥ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ಶಾಂತಾರಾಮ್ ಬುಡ್ನಾಸಿದ್ದಿ ಮತ್ತು ಡಾ ತಳವಾರ ಸಾಬಣ್ಣ ಅವರು ಸಹ 6 ವರ್ಷಗಳ ಅವಧಿಯಲ್ಲಿ ವಿಧಾನ ಪರಿಷತ್ತಿನ ಹಲವು ಘಟನೆಗಳನ್ನು ಈ ಸಂದರ್ಭದಲ್ಲಿ ಮೆಲುಕು ಹಾಕಿದರು. ಅನೇಕ ಸಂಗತಿಗಳು ಚರ್ಚೆ ಮಾಡಲಿಕ್ಕೆ ಅವಕಾಶ ಇತ್ತು. ನನ್ನ ಜೊತೆ ಅನೇಕ ಕೈ ಜೋಡಿಸಿದ್ದಾರೆ. ಸಮಾಜದಲ್ಲಿ ನಾವೊಂದು ಪ್ರಯೋಗ ಮಾಡಬೇಕಾಗಿದೆ ಅಂತ ಅಂದಾಗ ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಾದ ಒಂದು ಎಲ್ಲ ಹೊಣೆಗಾರಿಕೆಯನ್ನು ತೆಗೆದುಕೊಂಡು ನಾವು ರಾಜಕೀಯ ಕ್ಷೇತ್ರಕ್ಕೆ ಬಂದಿವಿ.